ಆಗಿರೋದ್ರಿಂದ ಒಬ್ಬರೊಬ್ರದ್ದು ಒಂದೊಂದು ರೀತಿ ಸಮಸ್ಯೆ. ಅಂದ್ರೆ ಭಟ್ ಸರ್ ಹೇಳ್ತಿದ್ದ ಹಾಗೆ ಸರಳವಾಗಿ ಆಗ್ಬೇಕಾಗಿತ್ತು, ತುಂಬಾ ಕಾಂಪ್ಲಿಕೇಟೆಡ್ ಆಗೋಯ್ತಾ. ಬಟ್ ಸ್ಟಿಲ್ ನಾವು 99% 11 ಜಿಲ್ಲೆಯಲ್ಲಿ 100% 13 ಜಿಲ್ಲೆಯಲ್ಲಿ ಅಂತ ಹೇಳಿ ಹೇಳ್ತಾ ಇದ್ರೋದು ನೋಡಿದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಇಲ್ಲ, ಗ್ರಾಮೀಣ ಭಾಗದ ಜನ ಯಾವ ಹೇಳಿಕೆ ಬಗ್ಗೆ ನನಗೆ ನಂಬಿಕೆ ಉಳಿದಿಲ್ಲ, ಯಾವ ಹೇಳಿಕೆ ಬಗ್ಗೆ ನಂಗೆ ನಂಬಿಕೆ ಉಳಿದಿಲ್ಲ. ಅವರು ವೈಟ್ ಲೈ ಬ್ಲ್ಯಾಕ್ ಲೈ ಅಲ್ಲ, ಆದ್ರೂ ಕೂಡ ಬಟ್ ಸರ್ ನನಗೆ ಗ್ರಾಮೀಣ ಪ್ರದೇಶ ಜನ ನಮ್ಗಿಂತ ಜಾನರು ಅಂತ ಅನ್ಕೊಳ್ತೇನೆ ನಾನು. ಏನಾಗುತ್ತೆ ಅಂದ್ರೆ ನಗರ ಪ್ರದೇಶದಲ್ಲಿ ಈ ಬೆಂಗಳೂರಿನ ತಗೊಳ್ಳಿ, ಜಯನಗರದಲ್ಲಿ ನಾನು 4 ವರ್ಷ ಹಿಂದೆ ಇದ್ದೆ, ಈಗ ಮತ್ತೆ ಬಂಡೇರಘಟ್ಟ ರೋಡ್ ಹೋಗಿರ್ತೇನೆ, ಅದು ಬೇರೆ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿಂದ 1-2 ವರ್ಷ ಇದ್ದು ಮತ್ತೊಂದು ಕಡೆ ಎಲ್ಲಿ ವೈಟ್ ಫೀಲ್ಡ್ ಹೋಗ್ತಾರೆ. ಹೀಗಾಗಿ ಇಲ್ಲಿ ಮೂವ್ಮೆಂಟ್ ಭಾಳ ಫಾಸ್ಟ್ ಆಗಿರ್ತದೆ. ಹೀಗಾಗಿ ಇಲ್ಲಿ ಟ್ರೇಸಿಂಗ್ ಇಸ್ ವೆರಿ ಡಿಫಿಕಲ್ಟ್. ಹಳ್ಳಿ ಭಾಗದಲ್ಲಿ ಗ್ರಾಮೀಣ ಪ್ರದೇಶ ಆಗಲ್ಲ. ಆ ಮನೇಲಿ ಇದ್ದವನು 50 ವರ್ಷದಿಂದ ಅಲ್ಲೇ ಇರ್ತಾನೆ, ಅಲ್ಲೇ ತಾಯಿ ತಂದೆ ತಾತ ಅಲ್ಲೇ ಇರ್ತಾರೆ ಅವರು. ದೇ ಡೋಂಟ್ ಮೂವ್ ಮಚ್. ಹೀಗಾಗಿ ಅಲ್ಲಿ ಟ್ರೇಸಿಂಗ್ ಭಾಳ ಈಸಿ. ಇಲ್ಲಿ ಏನಾಗಿದೆ ಅಂದ್ರೆ, ಆಗಲೇ ಭಟ್ ಸರ್ ಹೇಳ್ತಾ ಇದ್ರಲ್ಲ, ನಿಜವಾಗ್ಲೂ BLOಗಳಿಗೆ ಮಾಹಿತಿ ಇಲ್ಲ ಅನ್ನೋದಕ್ಕಿಂತ ನಾನು ಹೇಳೋದು ನನ್ನ ಅನುಭವದಲ್ಲಿ BLOಗಳಿಗೆ ಸರಿಯಾದ ತರಬೇತಿ ಕೊಟ್ಟಿಲ್ಲ ಇವರು. ಕರೆಕ್ಟ್, ಸರಿಯಾಗಿ ತರಬೇತಿ ಕೊಟ್ಟಿಲ್ಲ. ಪಾಪ BLOಗಳು ಎಲ್ಲ ಬಲ್ಲ ಸರ್ವಜ್ಞರ ಇಲ್ಲ. ಅವರು ದೇ ಆರ್ ನಾಟ್ ಇವನ್ ಹೈ ಲೆವೆಲ್ ಆಫೀಸರ್ಸ್ ಆಲ್ಸೋ. ಹೀಗಿರುವಾಗ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಸರಿಯಾದ ತರಬೇತಿ ಕೊಡಬೇಕಿತ್ತು, ಅಲ್ಲಿ ಲೋಪ ಆಗಿದೆ ಒಂದು. ಇನ್ನೊಂದು ಮೂಲಭೂತವಾಗಿ ನನಗಿಲ್ಲಿ ಸೋ ಕಾಲ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಾರಲ್ಲ, ನನಗೆ ಕಾಣೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ, ನಾವು ಯೂನಿವರ್ಸಲ್ ಫ್ರಾಂಚೈಸ್ ಅಂತೇವೆ ನಾವು ಇದಕ್ಕೆ. ಅಂದ್ರೆ ಮತದಾನ ಈ ದೇಶದ ನಾಗರಿಕನ ಮೂಲಭೂತ ಹಕ್ಕು. ಆ ಹಕ್ಕನ್ನ ಮತದಾರನೇ ಸಾಬೀತುಪಡಿಸೋ ಅವನಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದೇವೆ. ಅಲ್ಲಿ ಒಂದು ಸ್ವಲ್ಪ ನನಗೆ ದಾಟ್ ಈಸ್ ರಾಂಗ್ ಇನ್ ಸ್ಪಿರಿಟ್ ಅನ್ಸುತ್ತೆ. ಬಟ್ ಎನಿವೇಸ್, ಈಗ ಪ್ರಕ್ರಿಯೆ ಶುರು ಆಗಿದೆ. ನಾನು ಅಂದ್ಕೊಂಡಂತೆ ಇದೆಲ್ಲ ವಿವಾದಗಳ ಆಚೆ ಮತದಾರರಿಗೆ ಇದನ್ನ ಹೇಗೆ ಫೀಲ್ ಮಾಡೋಕೆ ಸರಳ ಗೈಡ್ಲೈನ್ಸ್ ಕೊಟ್ಬಿಟ್ರೆ ಸಾಕು. ಆ ಚರ್ಚೆಗಳು ಆಮೇಲೆ ಮಾಡೋಣ. ಮೊದಲನೇದಾಗಿ ಈ ಫಾರ್ಮು ನಿಮ್ಗೆ ಸಿಕ್ಕಿದೆ ಅಂದ್ರೆ ನೀವು ಮತದಾರರ ಪಟ್ಟಿಯಲ್ಲಿ ಇದೀರಿ ಅಂತಾನೆ ಅರ್ಥ. ಬೇರೆ ಭಯನೇ ಬೇಡ, ನೀವು ಮತದಾರರ ಪಟ್ಟಿಯಲ್ಲಿ ಇದೀರಿ. ಅದಕ್ಕೇನೆ ನಿಮ್ಗೆ ಇಲ್ಲಿ ಮೇಲೆ ಹೆಸರು ಇರ್ತದೆ. ಸ್ವಲ್ಪ ಕರೆಕ್ಷನ್ಸ್ ಇದೆ, ಒಂದ್ ನಿಮಿಷ ಮುಗಿಸ್ತಾನೆ ಅಂತ. ಇಲ್ಲ ಇಲ್ಲಿ ಹೆಸರು ಇರ್ತದೆ ನಿಮ್ಗೆ ಮೇಲೆ ಹೆಸರು, ನಿಮ್ಮ ಎಪಿಕ್ ನಂಬರು, ಫೋಟೋನು ಹಳೆ ಫೋಟೋ ಇರ್ತದೆ, ಎಲ್ಲ ಇರ್ತದೆ. ಹೀಗಾಗಿ ನೀವು ಮತದಾರರ ಪಟ್ಟಿಯಲ್ಲಿ ಇದೀರಿ, ಸದ್ಯದ ಪಟ್ಟಿಯಲ್ಲಿ. ಹಾಗಿರುವಾಗ ಮೇಲಿನ 2 ಕಾಲಮ್ ಇದಲ್ಲ, ಅದಕ್ಕೆ ನಾನು ಇದನ್ನ 4 ಭಾಗವಾಗಿ ಮಡಿಸಿದ್ದು ಕೈ ಸಿಕ್ಕ ತಕ್ಷಣ. ಇದರಲ್ಲಿ ಮೇಲಿನ 2 ಭಾಗ ಇದಾವಲ್ಲ, ಇದು 2 ಕೂಡ ಹಿಂದಿನ ತೀವ್ರ ಮತದಾನ ಪರಿಷ್ಕರ ಅಂತ ಬರೆದು ಬಿಟ್ರಲ್ಲ, ಯಾವನಿಗೂ ಅರ್ಥ ಆಗಲ್ಲ. ಇದು ಸರಳವಾಗಿ 2002ರ ಪಟ್ಟಿ ಅಂತ ಬರೆದು ಬಿಡ್ಬೇಕಿತ್ತು ಅಷ್ಟೇ. 2002ರ ಪಟ್ಟಿಯಲ್ಲಿನ ವಿವರಗಳು ನಿಮ್ಮದು ಮತ್ತು ನಿಮ್ಮ ತಂದೆ ಅಥವಾ ಗಂಡ ಸಂಬಂಧಿ ಅಂದ್ರೆ ಮತ್ತೆ ಯಾರು ಇರ್ತಾರೆ ಮತದಾನ ಲಿಸ್ಟ್ ಅಲ್ಲಿ, ತಂದೆ ಅಥವಾ ಗಂಡ ಅಷ್ಟೇ ಇರ್ತದೆ, ಅಮ್ಮ ಹೀಗಿರ್ತದೆ. ಹೀಗಿರುವಾಗ ಮೊದಲನೇ ವಿಚಾರ ಇದೆಯಲ್ಲ, ಇದು ನಿಮ್ಮ ವಿವರ 2002ರ ಪಟ್ಟಿಯಲ್ಲಿದ್ರೆ ಬರೀರಿ. ಪತ್ರದ ಎಡಭಾಗದ ಟಾಪ್ ಕಾರ್ನರ್ ಈ ಟಾಪ್ ಇದೆಯಲ್ಲ, ಇಲ್ಲಿ 2002ರ ಯಾದಿಯಲ್ಲಿ ನಿಮ್ಮ ಹೆಸರಿದ್ರೆ ಬರೀರಿ. ನಿಮ್ಗೆ ಸಿಕ್ಕರೆ ಬರೀರಿ, ಸಿಗದಿದ್ರೆ ಖಾಲಿ ಬಿಡಿ. ಸಿಕ್ಕಿಲ್ಲ ನಂದೇನು ನೋ ಪ್ರಾಬ್ಲಮ್. ಇದ್ರೆ ಹುಡುಕಿದ್ರೆ ಬರೀರಿ. ಆಕ್ಚುಲಿ ಹುಡುಕೋದು ಅಷ್ಟು ಕಷ್ಟ ಏನಲ್ಲ. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಆಕ್ಚುಲಿ BLOಗಳು ಸರ್ಚ್ ಮಾಡಿ ಕೊಡ್ಬೇಕು ನಿಮ್ಗೆ ಮೊಬೈಲ್ ಅಲ್ಲಿ. ಅವ್ರ ಸರ್ವರ್ ಡೌನ್ ಇದೆ ಸರ್, ಮೊಬೈಲ್ ವರ್ಕ್ ಆಗ್ತದೆ, ಅವೆಲ್ಲ 1000 ಕಾರಣಗಳು ಇರ್ತವೆ. ಹೀಗಾಗಿ ಅದು ಬಿಡಿ, ಸಿಕ್ಕರೆ ಬರೀರಿ. ಹಾಗೇನೆ 2002ರ ಈ ಯಾದಿ ವಿವರಗಳಲ್ಲಿ ನಿಮ್ಮ ಎಪಿಕ್ ನಂಬರ್ ಬೇರೆ ಇರ್ತದೆ ಆ ಟೈಮಲ್ಲಿ, ಈಗಿಂದಿರೋದಿಲ್ಲ. ಇನ್ನೊಂದು ಸಮಸ್ಯೆ, 2002ರಲ್ಲಿ ಇಂದಿನ ವಿಧಾನಸಭಾ ಕ್ಷೇತ್ರಗಳು ಇರೋದಿಲ್ಲ ಕೆಲವು. ಫಾರ್ ಎಕ್ಸಾಂಪಲ್ ಶಿರಹಟ್ಟಿ, ಆಗ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಇತ್ತು, ಈಗ ಇಲ್ಲ ಅದು. ಹಾಗೇನೆ ಅನೇಕ ಕೆಲವರು ಹೆಬ್ಬಾಳದಲ್ಲಿದ್ದವರು ಈಗ ಮಲ್ಲೇಶ್ವರಂ, ಅರ್ಧ ಮಲ್ಲೇಶ್ವರಂಗೆ ಹೋಗಿದೆ, ಅರ್ಧ ಇದಕ್ಕೆ ಹೋಗಿದೆ, ಅದು ಅರಮನೆ ನಗರ. ಈಗೆಲ್ಲ ಶಿಫ್ಟಿಂಗ್ ಆಗಿದೆ ಅವೆಲ್ಲ. ಹೀಗಿರುವಾಗ ಅದು ಇದ್ರೆ ಬರೀರಿ, ಇಲ್ಲಿ ಹೋದ್ರೆ ಬೇಡ. ಹಾಗೇನೆ ಈ ವಿವರಕ್ಕೆ ಸಂಬಂಧಪಟ್ಟಲ್ಲಿ ಈ ಒಂದು ಎಪಿಕ್ ಕಾರ್ಡ್, ಹಳೆ ಎಪಿಕ್ ಕಾರ್ಡ್ ಇರುತ್ತೆ 2002ರ ದಾಖಲೆಯಲ್ಲಿ ನಿಮ್ಮ ಸಂಬಂಧಿ ಯಾರು, ತಂದೆ ಗಂಡ ತಾಯಿ, ಅವ್ರ ವಿವರ ಈ ಕಡೆ ಬರೀರಿ. ಅದು ಕೂಡ ಲಭ್ಯ ಇದ್ರೆ, ಇಲ್ಲ ಅಂದ್ರೆ ಬೇಡ, ತಲೆ ಕೆಡಿಸ್ಕೋಬೇಡಿ. ಕೆಳಗೆ ಇದೆಯಲ್ಲ, ಕೆಳಗಿಂದ ನಿಮ್ಮ ದಾಖಲೆಗಳು. ಈ ಒಂದು ಎಪಿಕ್ ನಂಬರ್ ಮೇಲೆ ಎಪಿಕ್ ನಂಬರ್ ಇರ್ತದಲ್ಲ ಹೆಡ್ಡರ್ ಅಲ್ಲಿ, ಅದರಲ್ಲಿರುವಂತ ದಾಖಲೆಗಳು, ನಿಮ್ಮ ಡೇಟ್ ಆಫ್ ಬರ್ತ್, ಆಧಾರ್ ಆಪ್ಷನಲ್. ಆಧಾರ್ ಇದೆ ಅಂತ ಕೊಡಬೇಡಿ, ಆಧಾರ್ ಇದ್ರೂ ಕೂಡ ಕೊಡ್ಲೇಬೇಕಂತೇನಿಲ್ಲ, ಆಧಾರ್ ಆಪ್ಷನಲ್. ಮೊಬೈಲ್ ನಂಬರ್ ಬರೀರಿ, ತಂದೆ ಹೆಸರು, ತಂದೆಯ ಎಪಿಕ್ ನಂಬರು, ಸದ್ಯದ ಎಪಿಕ್ ನಂಬರು, ತಾಯಿ ಎಪಿಕ್ ನಂಬರು, ತಾಯಿ ಹೆಸರು, ನಿಮ್ಮ ಸಂಗಾತಿ ಅಂದ್ರೆ ಗಂಡ ಅಥವಾ ಹೆಂಡತಿ. ಇಲ್ಲ, ಅಲ್ಲೂ ಕನ್ಫ್ಯೂಷನ್ ಇದೆ ಸರ್. ಅಂದ್ರೆ ಈಗ ಸಂಬಂಧ ಅಂತ ಇರುವಾಗ್ಲೂ ಗಂಡ ಅಂತ ಬರಿಬೇಕಾ, ಪತಿ ಅಂತ ಬರಿಬೇಕಾ? ಗಂಡ ಅಂತ ಬರ್ಬಿಟ್ಟು ಕೆಲವ್ರಿಗೆ ಮಿಸ್ ಆಗ್ಬಿಟ್ರೆ ಇದು ಯಾವ್ದು ನೀವು ಊಹಿಸ್ಕೊಂಡು ಬರಿಬೇಡಿ.
ಇಲ್ಲಿ ದಾಖಲೆಯಲ್ಲಿ ಏನಿದೆ ಮೇಲೆ ನಿಮ್ಮ ಹೆಸರು ಎಪಿಕ್ ನಂಬರ್ ಇರ್ತದಲ್ಲ, ವೋಟರ್ ಐಡಿ ಇರ್ತದಲ್ಲ, ಅದರಲ್ಲಿ ಸಂಬಂಧ ಹೆಸರು ಇರ್ತದೆ, ಅದನ್ನೇ ಬರೀರಿ, ಹೊಸದೇನೋ ಬರಿಬೇಡಿ ಇದರಲ್ಲಿ. ಸರಿ ಸರಿ. ಇರುವ ದಾಖಲೆ ಪ್ರಕಾರನೇ ಬರೀರಿ ಎಲ್ಲವನ್ನು, ಯಾವುದನ್ನು ಹೆಸರು ಬರಿಬೇಡಿ, ಏನು ಸ್ಪೆಲ್ಲಿಂಗ್ ಚೇಂಜ್ ಮಾಡಬೇಡಿ, ಹೆಸರಲ್ಲಿ ತಪ್ಪಾಗಿದೆ ಇಲ್ಲಿ ಕರೆಕ್ಟ್ ಮಾಡಬೇಡಿ, ಅಲ್ಲಿ ಹೇಗಿದೆಯೋ ಹಾಗೆ ರಿಪ್ರೊಡ್ಯೂಸ್ ಮಾಡಿ ಕೆಳಗೆ ಸೈನ್ ಹಾಕಿ BLO ಕೊಡಿ. ವೆರಿ ಸಿಂಪಲ್. ಬಟ್ ಎಲ್ಲ ಪ್ರಕ್ರಿಯೆ ಆಗುವಾಗ ಅಂದ್ರೆ ಫಾರ್ಮ್ ಫಿಲ್ ಆಗುವಾಗ BLOಗಳು BLAಗಳು ಇಬ್ರು ಜೊತೆಲಿ ಇರಬೇಕು ಅನ್ನೋದು ನಿಯಮ. ಅದು ಕರೆಕ್ಟ್, ಅದೆಲ್ಲವನ್ನ ಚರ್ಚೆ ಮಾಡೋಣ. ಬಟ್ ಏನಾಗ್ಬಿಡ್ತದೆ, ನಾವೆಲ್ಲವನ್ನ ಮಿಕ್ಸ್ ಅಪ್ ಮಾಡಿ ಚರ್ಚೆ ಮಾಡಿದ್ರೆ ಜನರಿಗೆ ಇನ್ನೂ ಗೊಂದಲ ಆಗುತ್ತೆ, ಭಯ ಹುಟ್ಟುಬಿಡ್ತದೆ. ಇಷ್ಟು ಹೇಳಿಬಿಟ್ರೆ ಜನ ಹೋಗ್ಬಿಡ್ತಾರೆ. ಸೊ ನಮ್ಮ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ವೇಣುಗೋಪಾಲ್ ಅಂತ ಹೇಳಿ. ನಮಸ್ಕಾರ ಸರ್. ಮೇಡಮ್ ನಮಸ್ತೆ ಮೇಡಮ್. ಹೇಳಿ ಸರ್. ಮೇಡಮ್ ನಾನು ಕೋಲಾರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಇಲ್ಲಿ ಮತದಾರರ ಇದು ಕೊಟ್ಟಿದಾರಲ್ಲ ಮೇಡಮ್, ಫಾರ್ಮ್, ಆ ಫಾರ್ಮ್ ಅಲ್ಲಿ ಕನ್ಫ್ಯೂಷನ್ಗಳಿದಾವೆ. ಓಕೆ. ನಾನೊಬ್ಬ ರಿಟೈರ್ಡ್ ಟೀಚರ್, ನಾನು ಸುಮಾರು ಒಂದು 20 ವರ್ಷ BLO ಕೆಲಸ ಮಾಡಿದ್ದೀನಿ. ಇಲ್ಲಿ ನನಗೇನೆ ಫಿಲ್ಅಪ್ ಮಾಡೋದಕ್ಕೆ ತುಂಬಾ ಕನ್ಫ್ಯೂಷನ್ ಆಗಿ ಏನೇನೋ ಫಿಲ್ಅಪ್ ಮಾಡಿದ್ದೀನಿ. ಓಕೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ BLO ಫಸ್ಟ್ ಆಫ್ ಆಲ್ ಅವರು 2002 ಮತ ಪಟ್ಟಿಯಲ್ಲಿ ಇದ್ದಂತೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಫಿಲ್ಅಪ್ ಮಾಡೋದು ಬಹಳ ಸುಲಭ ಇತ್ತು. ಕರೆಕ್ಟ್. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅವ್ರು ಹಂತ ಬಿಟ್ಟು ಹೊರಟೋಗಿದ್ದಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಂದು ಹೆಸರಿದೆ, ನಾನು ಫಿಲ್ಅಪ್ ಮಾಡಿದ್ದೀನಿ. ಸಂಬಂಧ ಹೆಸರು ಅಂದಾಗ ನಮ್ಮ ಪತ್ನಿಯವರು ಇದು ಮಾಡಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ. ಬಟ್ ನಮ್ಮ ಮಕ್ಕಳು ಅವಾಗ 2002 ಅವ್ರು ಓಟ್ ಹಾಕಿ ಇರ್ಲಿಲ್ಲ ಅವರು. ಈಗ ಅವ್ರದ್ದು ಫಿಲ್ಅಪ್ ಮಾಡುವಾಗ ಮತದಾರ ಹೆಸರು ಅಂತ ಇದೆ, ಈಗ ಅವ್ರ ಓಟು ಪವರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾವಲ್ಲಿ ಅವ್ರ ಹೆಸರನ್ನ ಹಾಕ್ಬಿಟ್ಟಿದ್ವಿ. ಹಾಗಾದಾಗ ಈಗ ಅದನ್ನ ಸ್ಟಕ್ಅಪ್ ಮಾಡಿ ವೈಟ್ ಮೇಲೆ ಏನಾದ್ರು ಹಾಕಿ ಅಲ್ಲಿ ಮತ್ತೆ ಹೆಸರು ಬರೆಯೋದ, ನಮ್ಮ ಹೆಸರು ಬರೆಯೋದ, ಯಾರು ತಪ್ಪಾಗುತ್ತೆ ಇಲ್ಲ ಯಾವ ಕಮಿಷನ್ ಕೊಡ್ದಿರ ಇವರು ಸುಮ್ಮನೆ ಚಿತ್ರಗಳು ಹಾಕೊಂಡು ಈ ರೀತಿ ಫಾರ್ಮ್ ಹಂಚ್ಕೊಂಡು ಹೋಗ್ತಾ ಇದ್ರೆ ಯಾವ ರೀತಿ ಕನ್ಫ್ಯೂಷನ್ ಆಗುತ್ತಲ್ಲ ಮೇಡಮ್. ಬಟ್ ಸರ್ ಬಹುಶಃ ನಿಮಗೆ ಉತ್ತರ ಕೊಡ್ತಾರೆ ಸರ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ನೀವು ಟಿವಿಲಿ ಉತ್ತರ ಗಮನಿಸಬಹುದು. ಬಟ್